ನೀವು ಹೇಳ್ತಾ ಇರುವಂತದ್ದು. ಜೊತೆಗೆ ಎಲ್ಲರೂ ಕೂಡ ಈಗ ಯುವ ಪೀಳಿಗೆ ಅಂತ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕ್ರಿಕೆಟ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದ್ತಾರೆ. ನೀವು ಖೋ ಬಗ್ಗೆ ಏನ್ ಹೇಳ್ತೀರಾ? ಕ್ರಿಕೆಟ್ ಬಗ್ಗೆ ಯೋಚನೆ ಮಾಡೋರು, ಬೇರೆ ಸ್ಪೋರ್ಟ್ಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಏನಕ್ಕೆ ಯೋಚನೆ ಮಾಡಲ್ಲ ಅನ್ನೋದು ನಿಮ್ಮ ಹಿಂದಿನ ಪ್ರೀವಿಯಸ್ ಕ್ವಶನ್ ಅಲ್ಲೇ ಇದೆ. ನೀವು ಇನ್ನು ವರ್ಲ್ಡ್ ಕಪ್ ಅಲ್ಲಿ ಇನ್ನು ಮ್ಯಾಚೇ ಮುಗ್ದಿರಲ್ಲ, ಲಾಸ್ಟ್ ಓವರ್ ಅಲ್ಲಿ ಗೆಲ್ತಾರೆ ಅಂತ ಗೊತ್ತಾದಾಗ್ಲೇ ಟ್ವಿಟರ್ ಬರುತ್ತೆ ಸರ್, ವಿಶ್ ಮಾಡ್ತಾರೆ ಅವ್ರಿಗೆ. ನೀವು ಹಣ ಇರೋ ಸ್ಪೋರ್ಟ್ಸ್ ಅಲ್ಲಿ ಒಂದೇ ಸ್ಪೋರ್ಟ್ಸ್ಗೆ ನೀವು ಹಣ ರಿಲೀಸ್ ಮಾಡ್ಕೊಂಡು ಅವ್ರ ಮುಂದೆ ಮುಗಿಬಿದ್ದು, ಇವಾಗ ಒಲಿಂಪಿಕ್ಸ್ಗೆ ಅದು ಬಿಟ್ಟು ಎಷ್ಟೊಂದು ಸ್ಪೋರ್ಟ್ಸ್ ಮಾಡ್ತಿದ್ದಾರೆ, ಸ್ಟೇಟ್ ಇಲ್ಲ ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಸ್ಟೇಟ್ ಅಲ್ಲಿ ಎಲ್ಲಾ ಕಡೆ. ಬಟ್ ಅಲ್ಲಿ ಅದೇ ತಕ್ಕನಾಗಿ ಈಗ ನಮ್ದೀಗ ಒಲಿಂಪಿಕ್ಸ್ಗೆ ಆಡ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವು ಒಲಿಂಪಿಕ್ಸ್ ಹಂತದಲ್ಲಿ ಅಂದ್ರೆ ಸರ್, ಈಗ ಇಬ್ರು ಪ್ಲೇಯರು ಒಂದು ರಾಜ್ಯದಿಂದ ಮಹಾರಾಷ್ಟ್ರ ಬಿಟ್ಟು ಯಾರು ಸೆಲೆಕ್ಟ್ ಆಗಿದ್ದಾರೆ ಈ ವರ್ಲ್ಡ್ ಕಪ್ಗೆ ಅಂದ್ರೆ ಕರ್ನಾಟಕ ಮಾತ್ರ. ಅದು ನಮ್ಮ ರಾಜ್ಯ ಸರ್ಕಾರಕ್ಕೆ ಅದನ್ನು ಒಂದು ಯಾರು ಅಂದ್ರೆ ತಲುಪಿಸ್ಬೇಕು ಸರ್. ಆ ಹಂತದಲ್ಲಿ ಅಂದ್ರೆ ಏನಂದ್ರೆ ಒಂದೆರಡು ದಿನ ಟಿವಿಲಿ ಬರುತ್ತೆ, ಇವ್ರು ಒಂದೆರಡು ದಿನ ಮಾತಾಡ್ತಾರೆ, ಕೇಳ್ತಾರೆ, ಆಮೇಲೆ ಮುಗ್ದೋಗುತ್ತೆ ಅಷ್ಟೇ ಒಂದ್ಸಲ ಟೆಲಿಕಾಸ್ಟ್ ಆದ್ಮೇಲೆ. ಸೊ ಈ ತರ ಮನೋಭಾವ ಇರೋದ್ರಿಂದ ನಾವು ಏನು ಜಾಸ್ತಿ ಇವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಬಟ್ ಅಂದ್ರೆ ಪರಿಸ್ಥಿತಿ ಇವಾಗ ಕ್ರಿಕೆಟ್ ಬಿಟ್ಟು ಏನಕ್ಕೆ ಜನ ಇವಾಗ ನಾವು ತಗೊಳಲ್ಲ, ಇದು ಖೋಖೋನ ಕನ್ಸಿಡರ್ ಮಾಡಲ್ಲ ಅಂದ್ರೆ ಅನ್ನಿಸ್ಬೇಕಲ್ವಾ ಸರ್? ನಾವು ಕ್ರಿಕೆಟ್ ಬಿಟ್ಟು ಬೇರೆ ತಗೊಂಡ್ರು ನೋಡಪ್ಪ ಒಂದು ಹೈಯೆಸ್ಟ್ ಲೆವೆಲ್ಗಾರು ಹೋದ್ರೆ ನಾವು ಜೀವನ ರೂಪಿಸ್ಕೊಳ್ಳೋಷ್ಟು ಹಣ, ಇಲ್ಲಾಂದ್ರೆ ಒಂದು ಗೌರ್ಮೆಂಟ್ ಇಂದ ಒಂದು ಒಳ್ಳೆ ಜಾಬ್ ಸಿಗತ್ತೆ ಅಂತಂದ್ರೆ ಮಾಡ್ಬೋದು. ಈಗ ನಾನು 4th ಏಷ್ಯನ್ ಆಡ್ಕೊ ಬಂದೆ, ಈಗ ಬೇರೆ ರಾಜ್ಯದಲ್ಲಿ 4th ಏಷ್ಯನ್ಗೆ ಕ್ಲಾಸ್ ಬಿ ಜಾಬ್ ಸಿಕ್ಕಿದೆ, ಮಹಾರಾಷ್ಟ್ರದಲ್ಲಿ ಅದಕ್ಕೂ 15 ಲಕ್ಷ ಕೊಟ್ಟಿದ್ರು ಸರ್. 15 ಲಕ್ಷ ಕೊಟ್ಟು ಅವ್ರಿಗೆ ಕ್ಲಾಸ್ ಬಿ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿಗೆ ಬಂದಾಗ ನನಗೆ ಸಿಕ್ಕಿದ್ದು ಪೋಸ್ಟ್ ಮ್ಯಾನು. ಸೊ ಬಟ್ ನಮ್ಮ ಸ್ಟೇಟ್ ಅಂದ್ರೆ ನಮ್ಮ ಸ್ಟೇಟ್ ಅಲ್ಲೇನೆ ಒಂದು ನಮ್ಮ ರಾಜ್ಯಗಳಲ್ಲೇನೆ ನಮ್ಮ ಖೋಖೋನ ಈಗ ಮೇಲೂ ಕೀಳಾಗಿ ನೋಡೋದ್ರಿಂದ ಸೊ ನೆಕ್ಸ್ಟ್ ಹುಡುಗರು ಈ ಅಣ್ಣ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾರೆ, ಚೈತ್ರ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾರೆ, ಗೌತಮ್ ಚೈತ್ರ ಇವ್ರಿಗೇನೆ ಇವಾಗ ರಾಜ್ಯ ಸರ್ಕಾರ ಇಷ್ಟು ಕೊಟ್ಟಿದೆ. ಸೊ ಇಷ್ಟು ಅಚೀವ್ಮೆಂಟ್ ಮಾಡಿದ್ರು 15 ವರ್ಷದಿಂದ ಖೋಖೋ ಆಡ್ಕೊಂಡು ಇವ್ರಿಗೆ ಇಷ್ಟು ಕೊಟ್ಟಿದ್ಮೇಲೆ ನಾವು ಇನ್ನು ಅಂದ್ರೆ ನಾವು ಏನು ಅಚೀವ್ಮೆಂಟ್ ಮಾಡಿದ್ರು ನಮಗೂ ಇಷ್ಟೇ ಸಿಗುತ್ತೆ, ಇದ್ರ ಪದವಾಗಿ ನಾವು ಬಿಡು ಎಜುಕೇಶನ್ ಮಾಡೋಣ ಅನ್ನೋದೊಂದು ಮನೋಭಾವ ಎಲ್ರಿಗೂ ಕಾಮನ್ ಆಗಿ ಬರುತ್ತಲ್ವಾ. ಸೊ ಹಾಗಾಗಿ ಅದು ಇರ್ಬೋದು ಮೇಜರ್ ಆಗಿ ಇಂಡಿಯಾದಲ್ಲಿ ಏನಾದ್ರು ಅಂದ್ರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಸ್ಪೋರ್ಟ್ಸ್ ಹಿಂದೆ ಇದೆ ಅಂತಂದ್ರೆ ಅದೇ ಮೇಜರ್ ರೀಸನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.